ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯತೀಶ್ ಸಿದ್ದಾಪುರ ಅಂತ. ನಾನು ಶಾರದಾಶ್ರಮ ಮತ್ತು ಇನ್ನೂ ಹಲವಾರು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ವಾಲಂಟಿಯರಾಗಿ ಅಂದರೆ ಸ್ವಯಂ ಸೇವಕನಾಗಿ ಸಾಕಷ್ಟು ಸಮಾಜಮುಖಿ ಮತ್ತು ಆಧ್ಯಾತ್ಮಿಕ ಸೇವಾ ಚಟುವಟಿಕೆಗಳನ್ನು ಬರ್ತಾ ಇದ್ದೇನೆ. ನಾನು ಮೊದಲನೇದಾಗಿ ಪಾರ್ವತಕ್ಕವ್ರನ್ನ ನೋಡಿದ್ದು ವಾಸಿ ಮಹಲಲ್ಲಿ ನಂದಿ ಯಾತ್ರೆ ಆದಂಥ ಸಂದರ್ಭದಲ್ಲಿ ಪೂಜ್ಯ ಮಾತಾಜಿ ತ್ಯಾಗಮಯಿ ಇರ್ಬೋದು, ಪೂಜ್ಯ ವೈ ರಾಜಾರಾಮ್ ಗುರುಗಳು ಮತ್ತು ಅಲ್ಲಿ ವೇದಿಕೆ ಬಿದ್ದಂಥ ಎಲ್ಲ ಹಲವಾರು ಗಣ್ಯರು ಅದಾದಮೇಲೆ ವೇದಿಕೆಯಿಂದ ಎಲ್ಲ ಕಾರ್ಯಕ್ರಮ ಮುಕ್ತಾಯ ಆದಮೇಲೆ ಕೊನೆಯಲ್ಲಿ ಒಂದು ನಮಗೆ ಭೇಟಿಗೆ ಸಿಕ್ಕರು ಅಕ್ಕವರು. ಆವಾಗ ಅವರೊಟ್ಟಿಗೆ ಯಾರೊಬ್ಬರು ಕರ್ಕೊಬಂದಿರು ಅಕ್ಕವ್ರನ್ನ. ಅವ್ರು ಹೇಳ್ತಾ ಇದ್ರು, ಈ ಥರ ಹಸುಗಳು ನೋಡ್ಕೊತಾ ಇದ್ದಾರೆ, ಆ ಹಸುಗಳಿಗೆ ಮೇವಿನ ಕೊರತೆ ಇದೆ, ನೀವು ಯಾರನ್ನ ಸಹಾಯ ಮಾಡಿ ಅಂತಂದು. ಆವಾಗ ಅಲ್ಲೇ ಒಂದು ಗ್ರೂಪ್ ಫೋಟೋನ ತೆಕ್ಕೊಂಡು ನಾವು ನಂಬರು ತಗೊಂಡಿದ್ದೆ. ಆಮೇಲೆ ನಾವು ಬೇರೆ ಬೇರೆ ಕಡೆ ಎಲ್ಲ ಹುಲ್ ಕೊಡ್ತಾ ಇದ್ವಿ. ಆಮೇಲೆ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ನಾವು ಗಮನಕ್ಕೆ ಬಂತು. ತಕ್ಷಣ ನಾನು ವೀರೇಶಣ್ಣವರು ಕನ್ನಡಪ್ರಭ ಪೇಪರ್ ವೀರೇಶಣ್ಣವ್ರ ಮೂಲಕ ರಾಘವೇಂದ್ರ ಸರ್ ಪರಿಚಯ, ರಂಗಸ್ವಾಮಿ ಸರ್ ಪರಿಚಯ, ಮಹೇಶ್ ಅವ್ರ ಮೂಲಕ ರಂಗಸ್ವಾಮಿ ಸರ್ ಪರಿಚಯ ಆಯಿತು. ಮತ್ತು ಈ ಥರ ಎಲ್ಲ ಪರಿಚಯ ಆಯಿತು. ವಿಶೇಷವಾಗಿ ಈ ಥರ ನಾನು ಹುಲ್ ಕೊಡಬೇಕು ಅಂತ ಹೇಳಿದಾಗ ನಮ್ಮ ಆಶ್ರಮದ ಭಕ್ತರು, ಶಾರದಾಶ್ರಮದ ಮಾತಾಜಿಯವರ ಆಶೀರ್ವಾದ ಕಾರ್ಯಕ್ರಮಕ್ಕಿದೆ. ಅದರೊಟ್ಟಿಗೆ ಭಕ್ತರ ಸಹಕಾರ ತುಂಬ ಮುಖ್ಯ. ಎಂತೆಂಥ ದಾನಿಗಳಿದೆ ಅಂತ ನಾವು ಸ್ಮರಣೆ ಮಾಡಬೇಕು. ಇವತ್ತು ನೀವು ಚಳ್ಳಕೆರೆ ತಾಲೂಕು ದಾನಿಗಳಿಗೆ ಹೆಸರಾದ ಕ್ಷೇತ್ರ. ಆಸ್ಪತ್ರೆ ಜಾಗ ಇರ್ಬೋದು, ಆ HPPC ಕಾಲೇಜ್ ಜಾಗ ಇರ್ಬೋದು, ಹೆಗ್ಗೆರೆ ತಾಯಮ್ಮ ಜಾಗ ಇರ್ಬೋದು, ಆ ಬಿಸಿನೀರು ಮುದ್ದಪ್ಪ ಶಾಲೆಯ ಆವರಣ, ಅದು ಆ ಫೀಲ್ಡ್ ಇರ್ಬೋದು, ಅದೆಲ್ಲವೂ ಸಹ ಆ ದಾನಿಗಳು ಮುಂದಾಲೋಚನೆಯಿಂದ ಕೊಟ್ಟಂಥ ದಾನದ ಫಲವಾಗಿ ಇವತ್ತು ಸಾವಿರಾರು ಜನರು ವಿದ್ಯಾರ್ಥಿಗಳು ಉಪಯೋಗ ಪಡಿತಾ ಇದ್ದಾರೆ. ಅವ್ರ ದಾನವನ್ನು ಸ್ಮರಣೆ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಶಿಲ್ಪಾ ರಮೇಶ್, ಚಿತ್ರದುರ್ಗದ ಶಿಲ್ಪಾ ರಮೇಶು ಮತ್ತು ಆಶಾ ಅನುಪಂತ ಅವರು ಸದ್ಭಕ್ತರಾಗಿ ಮತ್ತು ಈ ಥರ ನಾನು ಹೇಳಿದಾಗ ತಕ್ಷಣ ಒಪ್ಕೊಂಡು ಅದಕ್ಕೆ ಏನು ಅಮೌಂಟ್ ಆಗುತ್ತೋ ಹುಲ್ಲಿಗಿರ್ಬೋದು ಮತ್ತು ಅಜ್ಜಿಗೆ ಸೂಲ್ಗಿತ್ತಿ ತಿಮ್ಮಕ್ಕವರಿಗೆ ಸನ್ಮಾನ ಒಟ್ಟಿಗೆ ಸ್ವಲ್ಪ ರೇಷನ್ ಕೊಡಿಸ್ಬೇಕು ಅಂತ ಗಮನಕ್ಕೆ ತಂದಾಗ ಆಯಿತು, ಅವೆರಡಕ್ಕೂ ನಾನು ಹಣ ಕೊಡ್ತೀನಿ ಅಂತ ಹೇಳಿದ್ರು. ಅವೆರಡಕ್ಕೂ ಹಣವನ್ನು ನಮ್ಮ ಸೂಲ್ಗಿತ್ತಿ ತಿಮ್ಮಕ್ಕವ್ರಿಗಿರ್ಬೋದು, ಪಾರ್ವತಕ್ಕವ್ರಿಗಿರ್ಬೋದು, ಆ ಇಬ್ಬರಿಗೂ ಸಹಕಾರವನ್ನು ಕೊಡಲಿಕ್ಕೆ ತುಂಬ ಸಹಕಾರವನ್ನು ಕೊಟ್ಟರು ಆಶಾ ರಮೇಶ್ ಅವರು, ಶಿಲ್ಪಾ ರಮೇಶ್ ಅವರು ಮತ್ತು ಆಶಾ ಅನೂಪ್ ಅವರು. ಅವ್ರನ್ನ ಇವತ್ತು ಸ್ಮರಣೆ ಮಾಡಬೇಕು. ಅವರಿಗೆ ಒಂದು ಜೋರ ಚಪ್ಪಾಳೆ ಹೊಡೆಯುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅದೇ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಬ್ಬರಿಂದನೇ ಆಗಲಿಲ್ಲ. ಅದರೊಟ್ಟಿಗೆ ನನಗೆ ಸಹಕಾರ ಕೊಟ್ಟರು ನಮ್ಮ ಶುಭಾ ಅಮ್ಮವ್ರು ಇರ್ಬೋದು, ರುಕ್ಮಿಣಿ ಮೇಡಮ್ ಇರ್ಬೋದು, ಆಮೇಲೆ ಮೋಹಿನಿ ಅಮ್ಮವರು. ಇವರೆಲ್ಲರೂ ಸಹ ಒಳ್ಳೆ ಸೇವಾ ಮನೋಭಾವವನ್ನು ಹೊಂದಿರು. ಅವರು ಶಾರದಾಶ್ರಮ ಒಂದೇ ಅಂತಲ್ಲ, ಹಲವಾರು ಸಂಘ ಸಂಸ್ಥೆಗಳಲ್ಲಿ, ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜಮುಖಿ ಚಟುವಟಿಕೆಗಳು ತೊಡಗಿಸ್ಕೊ ಬಂದಿದ್ದಾರೆ. ಅವರು ವೃತ್ತಿ ಒಟ್ಟಿಗೆ ಇವ್ರು ಲೆಕ್ಚರರ್ ಆಗಿ, ಇವ್ರು ಮೋಹಿನಿ ಅಮ್ಮ ಟೀಚರ್ ಆಗಿ, ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಕಿತ್ತೂರಾಣಿ ಚೆನ್ನಮ್ಮ ರಾಧಾ ಮಾಧವ ಭಕ್ತ ಮಂಡಳಿ ಅಂತ ಕಟ್ಕೊಂಡು ಹಳ್ಳಿಯಲ್ಲಿ ಬರುವಂಥ ತತ್ವಪದಗಳನ್ನು, ಜನಪದ ಹಾಡುಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕಿತ್ತೂರಾಣಿ ಚೆನ್ನಮ್ಮ ತಂಡದ ಮೂಲಕ, ರಾಧಾ ಮಾಧವ ಭಕ್ತ ತಂಡದ ಮೂಲಕ ಹಲವಾರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಜನಾ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಶುಭಾ ಸೋಮಶೇಖರ್ ಅವರು. ಆ ಥರ ಒಳ್ಳೊಳ್ಳೆ ಎಲ್ಲರೂ ನಾನು ಕಳೆದ 15 ವರ್ಷಗಳಿಂದ ಶಾರದಾಶ್ರಮ ಮತ್ತು ಈ ಥರ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಥರ ಒಂದು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಕಾಲುಬೇಳ್ಳಿ ಗ್ರಾಮಸ್ಥರಿಗೂ, ಪಾರ್ವತಕ್ಕವ್ರಿಗೂ ಮತ್ತು ಸುಲ್ಗಿತ್ತಿ ತಿಮ್ಮಕ್ಕವ್ರಿಗೂ, ಅವ್ರು ನೋಡ್ಕೊಂತಾರೆ ಪಾಲಕವ್ರಿಗೂ, ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶ್ರೀರಾಮಕೃಷ್ಣರು, ಶ್ರೀಮಾತೆ ಶಾರದಾ ದೇವಿಯವರು ಮತ್ತು ಸ್ವಾಮಿ ವಿವೇಕಾನಂದರು ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಬಯಸ್ತಾ ನಾನು 2 ಮಾತುಗಳಿಗೆ ವಿರಾಮ ಮಾಡ್ತೇನೆ.